ಟೀಸರ್ ಮಾತ್ರ ಸೈಕ್ ಆಗಿದೆ, ಸಖತ್ತಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಟೀಸರ್ ನೋಡಿಲ್ಲ ಅಂದರೆ ದಯವಿಟ್ಟು KVN ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ಒಂದ್ಸಲ ಚೆಕ್ಔಟ್ ಮಾಡಿ. ಇಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಕನ್ನಡ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಟೀಸರ್ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೇಕಿಂಗು, ಕ್ವಾಲಿಟಿ, ಆಮೇಲೆ ಡೈಲಾಗು ಡೆಲಿವರಿ, ರಿಚ್ನೆಸ್ಸು, ಸ್ಕ್ರೀನ್ ಪ್ರೆಸೆನ್ಸು, ಇದನ್ನೆಲ್ಲ ಎಕ್ಸೆಪ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ತೋರಿಸ್ಬಿಟ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1 ನಿಮಿಷ 56 ಸೆಕೆಂಡ್ ಬಂದಿರೋ ಈ ಟೀಸರು ಎಲ್ಲರೂ ಇವತ್ತು ಕಳೆದೋಗ್ಬಿಟ್ಟಿದ್ದಾರೆ ಜನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂತರೂ ಹೆವಿ ಎಕ್ಸೈಟ್ ಆಗಿದ್ದೆ. ನಿನ್ನೆ ಡೇಟು ಜೊತೆಗೆ ಟೈಮು ಅನೌನ್ಸ್ ಮಾಡಿದ್ಮೇಲೆ ಅಂತೂ ಯಾವಾಗ ಆಗುತ್ತೋ ನಾಳೆ ಅಂತ ಎಕ್ಸೈಟಾಗಿ ಕಾಯ್ತಾ ಇದ್ದೆ. ಅದು ಇವತ್ತು ನೋಡಿ ನಾನಂತರೂ ಸೈಕಾಗಿ ಹೋಗ್ಬಿಟ್ಟಿದ್ದೀನಿ. ಸರ್ಕಸ್ ಥೀಮಲ್ಲಿ ಜೊತೆಗೆ ಒಂದು ಬಿಲ್ಡಿಂಗು, ರಾಯಲ್ ಆಗಿರೋ ಮೇಕಿಂಗ್ ಕ್ವಾಲಿಟಿ, ಯಪ್ಪ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಸೈಕಾಗಿ ಹೋಗ್ಬಿಟ್ಟಿದ್ದೀನಿ. ಈ ಟೀಸರ್ ನೋಡಿ ನಾನಂತರೂ ಕಳೆದೋಗ್ಬಿಟ್ಟಿದ್ದೀನಿ. ಈ ಟೀಸರ್ ನೋಡ್ತಾ ಇದ್ರೆ 2 ಗುಂಪುಗಳ ನಡುವೆ ನಡೆಯೋ ಸಂಘರ್ಷನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಅನಿಸ್ತಾ ಇದೆ. ಅದರಲ್ಲೂ ಅನಿಮಲ್ಸ್ನ ತೋರಿಸಿದ್ದಾರೆ, ಸರ್ಕಸ್ನ ತೋರಿಸಿದ್ದಾರೆ, ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ಕೆಲವೊಂದು ತೋರಿಸಿದ್ದಾರೆ. ಆಮೇಲೆ ಹಿಮಾಲಯದ್ದು ನೀನೇನು ಪೋಸ್ಟರ್ ಬಿಟ್ಟಿದ್ರಲ್ಲ, ಮಂಜಿನ ಸೀನ್ಸು, ಆಮೇಲೆ ಚೀನಾಸ್ದು ಕೆಲವೊಂದು ಶೂಟ್ಸ್ನೆಲ್ಲ ತೋರಿಸಿದ್ದಾರೆ. ಕತೆ ಯಾವ ರೀತಿಯಾಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ. ಆದ್ರೂ ಈ ಸಿನಿಮಾದಲ್ಲಿ ಇಷ್ಟೆಲ್ಲ ಇರುತ್ತೆ ಅನ್ನೋದನ್ನ ಸಣ್ಣದಾಗಿ ತೋರಿಸಿದ್ದಾರೆ. ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದ್ಸಲ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಅದರಲ್ಲಿ ಹೇಳಿದ್ದೆ ನಾನು, ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಟೀಸರ್ ಬರಬಹುದು ಅಂತ ಅನ್ನಿಸ್ತಾ ಇದೆ. ಫಸ್ಟ್ ವೀಕ್ ಮೇಲೇ ಒಂದು ಟ್ರೈಲರ್ ಬರಬಹುದು ಅಂತ ಒಂದು ಗೆಸ್ ಇದೆ. ಕಾದು ನೋಡಬೇಕಾಗಿದೆ. ಸಾಂಗ್ಸ್ಗಳು ಬಿಡೋದು ಡೌಟು ಅನಿಸುತ್ತೆ ನನಗೆ. ಮ್ಯೂಸಿಕ್ ಬಗ್ಗೆ ಹೇಳಬೇಕು, ಮ್ಯೂಸಿಕ್ ಮಾತ್ರ ಅದ್ಭುತವಾಗಿ ಬಂದಿದೆ. ನಮ್ಮ ರವಿ ಬಸ್ರೂರವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡೋದ್ರಲ್ಲಂದ್ರೂ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಖಿ ಭಾಯ್ ಅವರ ಲುಕ್ ನೋಡ್ತಾ ಇದ್ರೇ ಕಳೆದೋಗ್ಬಿಡ್ತೀರಾ ನೀವು, ಆ ರೇಂಜಲ್ಲಿದ್ದಾರೆ. ಲಾಂಗ್ ಹೇರ್ಸು, ಗಡ್ಡ, ಅವರು ಲುಕ್ ಮಾತ್ರ, ಸ್ಕ್ರೀನ್ ಪ್ರೆಸೆನ್ಸು ಅದ್ಭುತವಾಗಿ ಬಂದಿರುತ್ತೆ. ಅಷ್ಟೇ ಅಲ್ಲದೆ ಲಾಸ್ಟಿಗೆ ಬರೋ ಡೈಲಾಗ್ಸ್ ಎಲ್ಲ ಮುಗಿದ್ಮೇಲೆ ಟೈಟಲ್ ಕಾರ್ಡ್ ತೋರಿಸ್ತಾರೆ. ಟೈಟಲ್ ಆದಮೇಲೆ ಲಾಸ್ಟಲ್ಲಿ ಇನ್ನೊಬ್ಬನು ಎಂಟ್ರಿ ಕೊಡ್ತಾನೆ. ಅವನು ಐ ಆಮ್ ಹೋಮ್ ಡ್ಯಾಡಿ ಅಂತ ಹೇಳ್ತಾನೆ. ರಾಖಿ ಬಾಯ್ ಅವರ ಡ್ಯುಯಲ್ ಕ್ಯಾರೆಕ್ಟರ್ ಅಥವಾ ರಾಖಿ ಬಾಯ್ನೇ ಬೇರೆ ಅಥವಾ ಅವ್ರ ಮಗನ ಇವನು ಯಾರು ಅನ್ನೋದೇ ನಾನು ಕನ್ಫ್ಯೂಸನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಟ್ರೈಲರ್ ನೋಡಬೇಕು. ಟ್ರೈಲರ್ ನೋಡಿದ ಮೇಲೆ ನಾವು ಸಿನಿಮಾನ ಖಂಡಿತವಾಗ್ಲೂ ಮಿಸ್ ಮಾಡದೆ ನೋಡಬೇಕು. ನನ್ನಂತರೂ ಎಕ್ಸೈಟ್ಮೆಂಟ್ನ ಮೀರಿ ಈ ಟ್ರೈಲರ್ ಬಂದಿದೆ. ಸಾರಿ, ಎಕ್ಸೈಟ್ಮೆಂಟಲ್ಲಿ ಟ್ರೈಲರ್ ಅನ್ನಕತ್ತೀನಿ. ಟ್ರೈಲರ್ ಅಲ್ಲ, ಇದು ಟೀಸರು ನಮ್ಮ ಎಕ್ಸೈಟ್ಮೆಂಟ್ನ ಮೀರಿ ಟೀಸರ್ ಕೊಟ್ಟಿದ್ದಾರೆ. ಟ್ರೈಲರ್ಗೆ ಇನ್ನೂ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಗೊತ್ತಿಲ್ಲ. ಟ್ರೈಲರ್ ಏನಾದರೂ ತೋರಿಸ್ತಾರೋ ಅಥವಾ ಡೈರೆಕ್ಟ್ ಸಿನಿಮಾನೇ ಮಾರ್ಚ್ 19ನೇ ತಾರೀಕು ನೋಡಿ ಅಂತೇಳಿ ಬಿಡ್ತಾರೋ ಗೊತ್ತಿಲ್ಲ. ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಜನಗಳಿಗೆ ಇನ್ನೂ ಹತ್ರ ಆಗ್ತೀರಾ ಸಿನಿಮಾದ ತಂಡ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಬಿಟ್ಟರೆ ಟೀಸರ್ ಅದ್ಭುತವಾಗಿ ಮೂಡ್ ಬಂದಿದೆ. ಈ ಸಲ ನಮ್ಮ ರಾಖಿ ಬಾಯ್ ಅವರು ಏನು ಕನಸ್ಕೊಂಡಿದ್ದಾರೆ ಅದು ಯಶಸ್ಸಾಗುತ್ತೆ ಅಂತ ನನಗನ್ನಿಸ್ತಾ ಇದೆ. ನೀವು ಟೀಸರ್ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಾಕ್ಸಿಕ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು, ಆಮೇಲೆ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾಗಳ ಅಪ್ಡೇಟ್ಗಳು, ಮೂವಿ ರಿವ್ಯೂಸ್ ಎಲ್ಲನೂ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.